ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ರಂಗು ಪಡೆದುಕೊಂಡಿದೆ. ಮಂಡ್ಯದಲ್ಲಿ ಸ್ಟಾರ್ ನಟಿಯರು ಪ್ರಚಾರವನ್ನು ಮಾಡ್ತಾರೆ. ಸ್ಟಾರ್ ನಟಿಯರಿಂದ ರಂಗೇರಲಿದೆ ಮಂಡ್ಯ ಅಖಾಡ. ಮೈತ್ರಿಗೆ ಸುಮಲತಾ ಬೆಂಬಲ ಕೊಟ್ಟರೆ ಕುಮಾರಸ್ವಾಮಿ ಪರವಾಗಿ, ಮೈತ್ರಿ ಅಭ್ಯರ್ಥಿಯಾಗಿರುವ HDK ಪರವಾಗಿ ಸುಮಲತಾ ಪ್ರಚಾರ ಮಾಡಿದರೆ ಕಾಂಗ್ರೆಸ್ಗೆ ರಮ್ಯಾ ಬಲ. ಮುಂದಿನ ವಾರದಿಂದ ನಟಿ ರಮ್ಯಾ ಭರ್ಜರಿಯಾಗಿ ಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ನಟಿ ರಮ್ಯಾ ಪ್ರಚಾರ ಮಾಡಿದರೆ ಕುಮಾರಸ್ವಾಮಿ ಅವರ ಪರವಾಗಿ ಸುಮಲತಾ ಪ್ರಚಾರ ಮಾಡ್ತಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸ್ಟಾರ್ ನಟಿಯರಿಂದ ರಂಗೇರಲಿದೆ ಮಂಡ್ಯ ಅಖಾಡ. ಮೈತ್ರಿಗೆ ಸುಮಲತಾ ಬೆಂಬಲ, ಕೈಗೆ ರಮ್ಯಾ ಬಲ. ಲೋಕಸಮರದಲ್ಲಿ ಮಂಡ್ಯ ಅಖಾಡ ತೀವ್ರ ಕುತೂಹಲ ಕೆರಳಿಸಿದೆ. ಮಂಡ್ಯ ನಂದೇ ಎಂದು ಗುಡುಗಿದ್ದ ಸಂಸದೆ ಸುಮಲತಾ HD ಕುಮಾರಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು 2013ರ ಲೋಕಸಭೆ ಉಪಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದ ರಮ್ಯಾ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಧುಮುಕಲಿದ್ದಾರೆ. ಒಂದೆಡೆ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಪರ ಸಂಸದೆ ಸುಮಲತಾ ಪ್ರಚಾರಕ್ಕಿಳಿದು ಬಿಜೆಪಿ ಬಲ ಹೆಚ್ಚಿಸಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ರಮ್ಯಾ ರೋಡ್ ಶೋ ನಡೆಸಲಿದ್ದಾರೆ. ರಮ್ಯಾರನ್ನ ಪ್ರಚಾರಕ್ಕೆ ಕರೆಸಿ ಮತದಾರರನ್ನ ಸೆಳೆಯೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ರಮ್ಯಾ ಜೊತೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಮಾತುಕತೆ ನಡೆಸಿದ್ದು, ಮಂಡ್ಯದಲ್ಲಿ ಕ್ಯಾಂಪೇನ್ ಮಾಡೋಕೆ ರಮ್ಯಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ವಿ, ಆಯ್ತು ಅಂತ ಒಪ್ಕೊಂಡಿದ್ವಿ. ಅವ್ರು ನಮ್ಮ ಭಾಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ. ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ 6 ತಿಂಗಳಲ್ಲಿ ಜನ ನೋಡೋ ಥರ ಕೆಲಸವನ್ನು ರಮ್ಯವರು ಮಾಡಿದ್ದಾರೆ. ಇವತ್ತು ಕೂಡ ಜನ ರಮ್ಯವ್ರ ಬಗ್ಗೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡ್ತಾರೆ. ರಮ್ಯವ್ರು ಬಂದರೆ ನಮಗೆ ಭಾಳ ಶಕ್ತಿ ಬರುತ್ತೆ, ಆನೆ ಬಲ ಬಂದಂಗೆ ಆಗುತ್ತೆ. ಮುಂದಿನ ವಾರವೇ ಅಭ್ಯರ್ಥಿ ಜೊತೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ರೋಡ್ ಶೋ ನಡೆಸೋಕೆ ತಯಾರಿ ನಡೆಸುತ್ತಿದ್ದಾರೆ. ಇನ್ನು ರೆಬೆಲ್ ಲೇಡಿ ಸುಮಲತಾ ಮೂಲಕ ಬೆಂಬಲಿಗರು ಹಾಗೂ ಮಹಿಳಾ ಮತ ಸೆಳೆಯೋಕೆ ದೋಸ್ತಿ ನಾಯಕರು ಪ್ಲಾನ್ ಹೋಗಿದ್ದಾರೆ. ಈಗ ಮುಂದಿನ ಸುದ್ದಿ ನೋಡೋಣ. ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಇದೆಲ್ಲದರ ನಡುವೆ ದುಡ್ಡಿನ ಓಡಾಟ, ಹಣದ ಓಡಾಟವೂ ಕೂಡ ಜೋರಾಗಿದೆ. ಲೋಕ ಹೊತ್ತಲ್ಲಿ ಜನ ಕಾಂಚಾಣ. ಚೆಕ್ ಪೋಸ್ಟ್ನಲ್ಲಿ ರಾಶಿ ದುಡ್ಡು, ಚಿನ್ನ, ದುಡ್ಡಿನ ಬೆಟ್ಟ. ಹೊಸೂರು ಚೆಕ್ ಪೋಸ್ಟ್ನಲ್ಲಿ 25 ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಾರೆ. ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ, ಮೊದಲ ಹಂತದ ಚುನಾವಣೆಗೆ. ಹಾಗಾಗಿ ಈಗ ಹಣ, ಹೆಂಡ, ಪ್ರಭಾವ ಇದೆಲ್ಲವೂ ಕೂಡ ಕೆಲಸ ಮಾಡುತ್ತೆ. ಇದನ್ನು ಚುನಾವಣಾಧಿಕಾರಿಗಳು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಸೀಸ್ ಮಾಡಿದ್ದಾರೆ 25 ಲಕ್ಷ ದುಡ್ಡು, ಚಿನ್ನ ಎಲ್ಲವನ್ನು ಕೂಡ. ಇದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬೋಣ ಬನ್ನಿ ಕ್ವಿಕ್ ಆಗಿ. ಎಸ್, ದುಡ್ಡು ದುಡ್ಡು ದುಡ್ಡು, ಎಲ್ಲಿ ನೋಡಿದ್ರೂ ದುಡ್ಡು. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೋಟಿನ ಬೆಟ್ಟವೇ ಕಾಣುತ್ತೆ. ಈ ದೃಶ್ಯಗಳು ಸೆರೆಯಾಗಿದ್ದು ಚೆಕ್ ಪೋಸ್ಟ್ಗಳಲ್ಲಿ. ಹೊಸೂರು ಕರ್ನೂಲು ಚೆಕ್ ಪೋಸ್ಟ್ ಬಳಿ ಲಕ್ಷಾಂತರ ರೂಪಾಯಿ ಸೀಸ್ ಆಗಿದೆ. ಬೈಕ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 25 ಲಕ್ಷ ರೂಪಾಯಿಯನ್ನ ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ತಮಿಳುನಾಡಿನ ಜೂಜುವಾಡಿ ಚೆಕ್ ಪೋಸ್ಟ್ನಲ್ಲಿ ಬರೋಬ್ಬರಿ 30,50,000 ರೂಪಾಯಿಯನ್ನ ಸೀಸ್ ಮಾಡಲಾಗಿದೆ. ಜೊತೆಗೆ ಅರ್ಧ ಕೆಜಿ ಚಿನ್ನಾಭರಣವನ್ನ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಿಂದ ಕೊಯಮತ್ತೂರಿಗೆ ರಾಜ್ಕುಮಾರ್ ಎಂಬಾತ ಖಾಸಗಿ ಬಸ್ನಲ್ಲಿ ಹಣ ಸಾಗಿಸುತ್ತಿದ್ದ. ಈ ವೇಳೆ ಚುನಾವಣಾ ಸಿಬ್ಬಂದಿ ತಪಾಸಣೆ ನಡೆಸಿದಾಗ ತಗ್ಲಾಕೊಂಡಿದ್ದಾನೆ. ಇನ್ನು ಸೂಕ್ತ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 2 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ. ಹೊಸಪೇಟೆ ತಾಲೂಕಿನ TB ಡ್ಯಾಂ ಚೆಕ್ ಪೋಸ್ಟ್ನಲ್ಲಿ ಹಣ ಸೀಸ್ ಮಾಡಲಾಗಿದೆ. ನೀತಿ ಸಂಹಿತೆ ಜಾರಿ ಇದ್ರೂ ಹಣ ಸಾಗಾಟಕ್ಕೆ ಚಾಲಾಕಿಗಳು ದಾರಿ ಹುಡುಕ್ತಿದ್ದಾರೆ. ಆದರೆ ರಾಜ್ಯಾದ್ಯಂತ ಚುನಾವಣಾ ಅಧಿಕಾರಿಗಳ ಬೇಟೆಗೆ ಒಬ್ಬೊಬ್ಬರೇ ಲಾಕ್ ಆಗ್ತಿದ್ದಾರೆ.